ಇಡ್ಲಿ ತಗೊಡು. ಕೊಡಮ್ಮ ಬೇಗ. ಸಾವಿತ್ರಿ, ನಂಬಿದವ್ರನ್ನ ಭಗವಂತ ಕೈ ಬಿಡಲ್ಲ ಅನ್ನೋದಕ್ಕೆ ನೀನೇ ಸಾಕ್ಷಿ ಕಣಮ್ಮ. ತಗೋ ನಿನ್ ಸಂಬಳ. ಎಲ್ರಿಗೂ ನಿನ್ ಕೆಲಸ ತುಂಬಾ ಇಷ್ಟ ಆಗಿದೆ. ಹುಡುಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ ಅಂತಾನೆ ಇರ್ತಾರೆ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ದಾರಿ ತೋರಿಸಿದ್ರಿ, ನಾನು ಬದುಕ್ದೆ. ಇಲ್ಲೇ ಹೋಗಿದ್ರೆ ನನ್ನ ಜೀವನ ಏನಾಗ್ತಿತ್ತು ನಂಗೆ ಗೊತ್ತಿಲ್ಲ. ನಿನ್ನಲ್ಲಿ ತಾಳ್ಮೆ ಇತ್ತು, ಛಲ ಇತ್ತು, ಮೇಲಾಗಿ ಭಗವಂತನ ಅನುಗ್ರಹ ಇತ್ತು. ಹೀಗಾಗಿ ನೀನು ಬದುಕಿದೆ. ಕಾರಣ ನಾನಲ್ಲಮ್ಮ, ಭಗವಂತನ ಪರೀಕ್ಷೆನ ಎದುರಿಸಿದೆಯಲ್ಲ, ನೀನೇ ಇದಕ್ಕೆಲ್ಲ ಕಾರಣ. ಕಲ್ಲರು ನನ್ನ ಫೇಸ್ಗೆ ದೊಂಬ್ರಾಟ ಆಡ್ಸೋ ಕೋತಿ ತರ ಇದೆಯಾ? ಮತ್ತೆ ನೀನು ಪೇಪರ್ ಹಾಕ್ ಬರಂತರ ಇದೆಯಾ? ಹೆಂಗಿದೆ ಬಟ್ಟೆ? ಅವ್ವ ಬೊಂಬಾಟಾಗೈತೆ ಕಣವ. ಇದೆಲ್ಲ ತರಕ್ಕೆ ಪಟ್ಟಿ ದುಡ್ಡು ಎಲ್ಲವಾಯ್ತು. ಇವತ್ತು ನನಗೆ ಮೊದಲನೇ ತಿಂಗಳ ಸಂಬಳ ಆಯ್ತು ಮಾಮ. ದೊಡ್ಡವರು ಅಂತಿರೋದು ನೀವಿಬ್ರೆ, ಏನಾದ್ರೂ ತರಬೇಕು ಅನ್ನಿಸ್ತು, ಅದಕ್ಕೆ ಬಟ್ಟೆ ತಂದೆ. ಅಲ್ಲ ಕಣವ, ನೀನೇನಾದ್ರು ತಗೋಬೇಕು ತಾನೆ. ನೀವಿಬ್ರು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು ಮಾವ. ಸಾವಿತ್ರಿ, ನನಗೇನು ತೊಂದರೆ ಇಲ್ಲ. ಲೇ,
ನಿನ್ಗೂ ಹೊಸ ಬನೀನು ಶರ್ಟ್ ತಂದವ್ಲೆ ಕಣ್ಲ ರೂಮ್ನಾಗ ಐದು ಸುಮ್ಕಿರ್ಲ ಆಮೇಲೆ ಇಟ್ಕೊಳ್ಳುವಂತೆ. ಓಹೋ ನಮ್ದೇನ್ ದೊಡ್ಡ ಪ್ಯಾಲೇಸು, ಎಲ್ರಿಗೂ ಒಂದೊಂದು ರೂಮ್ ಇರಕ್ಕೆ, ಇರೋದೇ ಒಂದು ಕ್ವಾಣೆ. ಅತ್ತೆ ಬಟ್ಟೆ ತಂದು ಮಿಕ್ಕಿ ದುಡ್ಡು. ಅಯ್ಯಯ್ಯೋ ಇವು ಕೈಗೆ ಯಾಕೆ ಹೋಗಿ ಕೊಡ್ತಾ ಇದೀಯಾ? ನಿಂತವೇ ಮಡಿಕೊಂಡಿದ್ರೆ ಖರ್ಚಿಗೆ ಆಗ್ತಿತ್ತಿಲ್ವಾ? ಪರವಾಗಿಲ್ಲ ಮಾವ, ನನಗೇನಾದ್ರೂ ಬೇಕಾದ್ರೆ ನಾನು ಇವ್ರನ್ನ ಕೇಳ್ತೀನಿ, ಆಶೀರ್ವಾದ ಮಾಡಿ. ದೇವ್ರು ನಿನ್ನ ಸಣ್ಣಾಗಿ ಮಡಗಿರ್ಲಿ ಕಣವ. ಇದೇ ಖುಷಿಯಲ್ಲಿ ಎಲ್ರಿಗೂ ಉಪವಾಸ ಹಾಕ್ಬಿಟ್ಯಾ, ಎಲ್ರಿಗೂ ಹೋಗಿ ಅಡುಗೆ ಮಾಡು. ಸರಿ. ಅಯ್ಯಯ್ಯೋ ಸೀಮೆ ಎಣ್ಣೆ ಖಾಲಿ ಆಗೋಗಿದೆ. ಅಯ್ಯ ಏನ್ ಮನೆ ನಡೆಸ್ತಿರೋ ನೋಡ್ಕೊಳಕ್ ಆಯ್ಕಿಲ್ವಾ? ಅಯ್ಯಯ್ಯ ನೀನ್ ಕರ್ ದಬ್ಬಾಗ್ತಿದ್ದ ನೋಡ್ಕೊಳಕ್ ಆಯ್ಕಿಲ್ವಾ ನಿಂತಾವು? ಎಲ್ಲ ಸ್ವಲ್ಪ ಸುಮ್ಕಿರ್ತೀರಾ, ನಾನು ಹೋಗಿ ಸೀಮೆ ತಗೋ ಬರ್ತೀನಿ. ನೀವ್ ಹೋಗಿ ಸೀಮೆ ಎಣ್ಣೆ ತಂದು ನಾನ್ ಅಡ್ಗೆ ಮಾಡಿ ನಾವೆಲ್ಲರೂ ಊಟ ಮಾಡೋ ಅಷ್ಟ್ರಲ್ಲಿ ರಾತ್ರಿ ಆಗೋಗಿರುತ್ತೆ. ಮೊದಲನೇ ಸಂಬಳ ಬಂದಿದೆ. ದೊಡ್ಡ ಹೋಟ್ಲಲ್ಲಿ ಊಟ ಕೊಡ್ಸಕ್ಕಾಗೋಷ್ಟು ದುಡ್ಡಿಲ್ದೇ ಇರ್ಬೋದು, ಆದ್ರೆ ಚಿಕ್ಕ ಹೋಟ್ಲಲ್ಲಿ ತಿಂಡಿ ಕೊಡ್ಸೋಷ್ಟು ದುಡ್ಡಿದೆ. ನಾನು ಹೋಗಿ ಎಲ್ರಿಗೂ ತಿಂಡಿ ತಂದ್ಬಿಡ್ತೀನಿ. ಒಂದ್ 4 ಪ್ಲೇಟ್ ಇಡ್ಲಿ ಪಾರ್ಸಲ್ ಕೊಡಿ. ಕೊಟ್ಟೆ ಅಕ್ಕ. ತಗೊಳ್ಳಿ ಅಕ್ಕ 80. ಅವತ್ ಮನೆ ಮುಂದೆ ನಿಲ್ಸಿ ಹೊಟ್ಟೋದ್ಯಲ್ಲ, ಆಮೇಲೆ ನಾವ್ ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ? ಮನೇಲಿ ಯಾರ ಹತ್ರನೂ ದುಡ್ಡಿಲ್ಲ ಕಡೆ, ಹಾಲ್ ತರಕ್ಕೂ ದುಡ್ಡಿಲ್ಲ. ನನ್ ಸ್ಕೂಲ್ ಫೀಸ್ ಕಟ್ಬೇಕು, ಅದಕ್ಕೂ ದುಡ್ಡಿಲ್ಲ. ನೀನ್ ಕೊಡ್ತೀಯಾ ದುಡ್ಡು? ಹೇಳು, ನೀನ್ ಕೊಡ್ತೀಯಾ? ದೇವ್ರು ನಿನ್ನಷ್ಟು ಚೆನ್ನಾಗಿ ನಮ್ಮನ್ನ ಇಟ್ಟಿಲ್ಲ, ಅದಕ್ಕೆ ನಾನು ಕೆಲಸ ಮಾಡ್ತಿದ್ದೀನಿ. ಯಾರು ಹೇಳಿದ್ರೆ ನಾನು ಚೆನ್ನಾಗಿದ್ದೀನಿ ಅಂತ? ನಾನ್ ನೋಡಿದ್ನಲ್ಲ, ನಿನ್ ಮತ್ತೆ ಸೀರೆಲ್ಲ ತಗೊಂಡಿದ್ದು, ನನಗ್ ಗೊತ್ತು ನೀನ್ ಚೆನ್ನಾಗಿದ್ಯಾ. ಮೊದಲನೇ ತಿಂಗಳ ಸಂಬಳ ಬಂತು ಕಣೆ. ಆ ದುಡ್ಡೆಲ್ಲ ಅದನ್ನೆಲ್ಲ ತಗೊಂಡೆ. ಅವತ್ತು ನೀನು ದೇವಸ್ಥಾನಕ್ಕೆ ಬಂದಾಗ ಸೇವೆ ಮಾಡ್ತಿದ್ದೀನಿ ಅಂತಂದಲ್ಲ, ಅದೆಲ್ಲ ಸುಳ್ಳು ರಂಜು. ನಾನು ಅದೇ ದೇವಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಕಡೆ. ನೀನು ಅಮ್ಮ ಮನೆಗೆ ಬಂದಾಗ ಒಂದ್ ಲೋಟ ನೀರು ಕೊಡದೆ ಕಳಿಸ್ಬಿಟ್ಟೆ.
ಯಾಕೆ ಗೊತ್ತಾ, ಆ ಮನೆ ನಮ್ದಲ್ಲ ರಂಜು. ಇಷ್ಟು ದಿನ ಯಾರ್ದೋ ಮನೇಲಿದ್ವಿ ಕಣೆ. ರಾತ್ರಿ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು. ರಾತ್ರಿ ಪೂರ್ತಿ ಬೀದಿಲಿ ಕಳೆದಿದ್ದೀವಿ. ಮಾರನೇ ದಿನ ಬೆಳಗ್ಗೆ ನನ್ನ ಹತ್ರ ಇದ್ದ ಒಡವೆನೆಲ್ಲ ಅಡ ಇಟ್ಟು ಯಾವುದು ಪುಟ್ಟ ಮನೇಲಿ ಬಾಡಿಗೆಗಿದ್ದೀವಿ ಕಣೆ. ಎಲ್ಲರೂ ನನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ರಂಜು. ನಿಜ ಹೇಳಕ್ಕಾಗದೆ ಎಷ್ಟು ಒದ್ದಾಡ್ತಿದ್ದೀನಿ ಗೊತ್ತೇನೆ. ಮನೆಗೆ ಬಂದಾಗ ಹೇಳ್ಬೋದಿತ್ತಲ್ಲ ಅಕ್ಕ. ಅಮ್ಮ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾಳೆ ಅಂತ ಭಯ ಕಣೆ. ಸಾಕು ಸಾಕು ಕಣೆ, ನಾವು ಅನುಭವಿಸಿದ್ದು. ನಡಿ ಮನೆಗೆ ಹೋಗೋಣ. ಎಲ್ಲ ಹೇಳ್ಬಿಡ್ತೀನಿ. ಕಷ್ಟನೋ ಸುಖನೋ ಒಟ್ಟಿಗೆ ಅನುಭವಿಸೋಣ. ನಡಿ. ಅಕ್ಕ ಬೇಡ, ನೀನ್ ಬಂದ್ರೆ ಅಮ್ಮ ರೇಗ್ತಾಳೆ, ಯಾವುದನ್ನು ಕೇಳಿಸ್ಕೊಳಲ್ಲ. ಅದ್ರ ಬದಲು ಈಗಿರೋ ಹಾಗೆ ಇರು, ಸಮಯ ಬಂದಾಗ ಹೇಳೋಣ. ನೀ ಕೆಲ್ಸಕ್ಕೆ ಹೋಗೋದು ಮನೇಲಿ ಗೊತ್ತಾ? ಮತ್ ಗೊತ್ತಾದ್ರೆ ಭಾಷೆ ಕೊಡು ಹೇಳಲ್ಲ ಅಂತ. ಕೊಡಕ್ಕ. ನಿನ್ ವಿಷಯ ನಾನ್ ಹೇಳಲ್ಲ, ನನ್ ವಿಷಯ ನೀನ್ ಹೇಳ್ಬಾರ್ದು. ಕೆಲಸ ಬಿಟ್ಟು ಸ್ಕೂಲ್ಗೆ ಹೋಗು ರಂಜು. ಕೆಲಸ ಮಾಡೋ ವಯಸ್ಸಲ್ಲ ಕಣೆ ನಿಂದು. ಕಷ್ಟ ಇದ್ರೆ ದುಡಿಲೇಬೇಕಲ್ವಾ? ಅಪ್ಪ ಅಮ್ಮನ ಕಷ್ಟ ನೋಡಕ್ ಆಗ್ತಿಲ್ಲ. ಆ ದೇವ್ರು ನಮ್ಗೆ ಎಷ್ಟೊಂದು ಕಷ್ಟ ಕೊಟ್ಬಿಟ್ಟ. ನಾವು ಹಳ್ಳಿಲಿದ್ದಾಗ್ಲೇ ಎಷ್ಟು ಚೆನ್ನಾಗಿದ್ವಿ. ಒಳ್ಳೆ ಸಮಯ ಮತ್ತೆ ಬರುತ್ತೆ ರಂಜು. ಆಸ್ತಿ ಮನೆ ಮತ್ತೆ ಅಮ್ಮಂಗ್ ಸಿಗೋ ಹಾಗೆ ನಾನ್ ಮಾಡ್ತೀನಿ. ನಾಳಿದ್ದು ಎಷ್ಟು ಗಂಟೆಗೆ ಸರ್? 3 ಗಂಟೆಗಾ? ಸರಿ ಸರ್. ಸರ್ ನಿಮ್ಮ ಆಫೀಸಲ್ಲಿ ಬರುತ್ತೆ? ಉತ್ತರಳ್ಳಿ ಹತ್ರನಾ? ಓಕೆ ಸರ್, ಬರ್ತೀವಿ. ಸಾವಿತ್ರಿ, ಲಾಯರು ಅಪಾಯಿಂಟ್ಮೆಂಟ್ ಕೊಟ್ಟವ್ರೆ. ನಿಮ್ಮ ಆಸ್ತಿ ವಿಷಯನ ಕೂತಿ ಮಾತಾಡಿಸಿ ಬಗೆಹರಿಸ್ಬೋದಂತೆ. ನಿಮ್ಮ ತಾಯಿಗೆ ಮನೆ ಕೊಡಿಸ್ಬೋದು. ಯಾಕೆ ಸಾವಿತ್ರಿ ಡಲ್ ಆಗಿದೆಯಾ? ನಮ್ಮ ಮನೆ ಪರಿಸ್ಥಿತಿ ನೆನಪಿಸ್ಕೊಂಡೆ. ಮತ್ತೇನಾಯ್ತಂತೆ? ರಂಜು
ಸ್ಕೂಲ್ ಬಿಟ್ಟು ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಅದು ಇಡ್ಲಿ ಮಾರೋ ಗಾಡಿಲಿ. 14 ವರ್ಷ ರೀ ಅವಳಿಗೆ. ಅವಳು ಅಷ್ಟೊಂದು ಕಷ್ಟ ಅಂತ? ಅಪ್ಪಂಗೆ ಕೆಲಸ ಸಿಗ್ತಿಲ್ವಂತೆ, ಅಮ್ಮಂಗೆ ಆರೋಗ್ಯ ಸರಿಗಿಲ್ಲ, ವಿನುತ ಒಬ್ಳೆ ದುಡಿತಾ ಇರೋದು. ಅವಳು ನನ್ನ ಮದ್ವೆಗೆ ಸಾಲ ಮಾಡ್ಕೊಂಡಿದ್ದಾಳು ಆಫೀಸಲ್ಲಿ. ಅಪ್ಪ ಅಮ್ಮಂಗೆ ಹೊರೆ ಆಗ್ಬಾರ್ದು ಅಂತ ರಂಜು ಕೆಲ್ಸಕ್ಕೆ ಸೇರ್ಕೊಂಡಿದ್ದ. ನಾವು ಸಹಾಯ ಮಾಡೋಣ ಅಂದ್ರು ನಮ್ಮ ಟೈಮು ಖರಾಬ್ ಆಗೈತೆ. ಹಾಂ, ನನ್ನ ಹತ್ರ 1,000 ರೂಪಾಯಿ ಐತೆ, ಕೊಡ್ಲಾ? ಯಾವುದಕ್ಕಾದ್ರೂ ಹೆಲ್ಪ್ ಆಯ್ತದೆ. ಇದು ದುಡ್ಡಿಂದ ಪರಿಹಾರ ಆಗೋ ಸಮಸ್ಯೆ ಅಲ್ಲ. ಅಮ್ಮಂಗೆ ಒಂದು ಶಾಶ್ವತವಾದ ನೆಲೆ ಕೊಡಿಸ್ಬೇಕು. ಅಮ್ಮ, ನಾನು ಸ್ಕೂಲ್ಗೆ ಹೋಗಿದ್ದೆ, ಈಗ ಬಂದೆ. ಹೌದಾ? ನೀನ್ ಸ್ಕೂಲ್ಗೆ ಹೋಗಿದ್ಯಾ? ಅಯ್ಯೋ, ನನಗೆ ಗೊತ್ತೇ ಇರಲಿಲ್ವಲ್ಲೇ ನನಗೊಬ್ಳು ಸ್ಕೂಲ್ಗೆ ಹೋಗೋ ಮಗಳಿದ್ದಾಳೆ ಅಂತ. ಹೋಗು, ಕೈ ಕಾಲು ಮುಖ ತೊಳ್ಕೊಂಡು ಬಾ, ತರಕಾರಿ ತರವಂತೆ. ಹೋಗು. ತರ್ತೀನಿ. ಅಮ್ಮ, ನಾನು ಸ್ಕೂಲಿಂದ ಈಗ ಬರ್ತಿದ್ದೀನಿ. ಯಾಕೆ ಸುಸ್ತಾ? ತರಕಾರಿ ತರಲ್ವಾ ನೀನು? ಇಲ್ಲ ಅಮ್ಮ, ತರ್ತೀನಿ. ಸರಿ, ಹಾಗಾದ್ರೆ ಮತ್ತೆ ಯಾಕೆ ಅವಾಗಿಂದ ಸ್ಕೂಲಿಂದ ಬಂದಿದ್ದೀನಿ, ಸ್ಕೂಲಿಂದ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ ಇದೆಯಲ್ಲ? ಸುಮ್ಮನೆ ಹೇಳ್ದೆ ಅಮ್ಮ. ಹೋಗು, ಕೈ ಕಾಲು ಮುಖ ತೊಳ್ಕೊ, ಬಟ್ಟೆ ಬದಲಾಯಿಸ್ಕೊಂಡ ಹೋಗು. ರಂಜಿತಾ, ಸ್ಕೂಲ್ಗೆ ಹೋಗಿದ್ಯಾ? ಹೋಗಿದ್ದೆ ಅಪ್ಪ, ಸೆಕೆಂಡ್ ಬೆಂಚಲ್ಲೇ ಕೂತಿದ್ದೆ. ನಾನೇನು ತರಲೆ ಮಾಡ್ಲಿಲ್ಲ, ಚೆನ್ನಾಗಿ ಪಾಠ ಕೇಳಿಸ್ಕೊಂಡೆ. ಗುಡ್. ನನಗೆ ಗೊತ್ತು, ನನ್ನ ಮಗಳು ಆನೆ ಪಟಾಕಿ ಮನೆಯಲ್ಲಿ, ಹೊರಗಡೆ ಟುಸ್ ಪಟಾಕಿ ಅಂತ. ಸರಿ ಸರಿ, ಬೇಗ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಬಾ. ಅಮ್ಮ ಹೇಳಿದ್ರಲ್ಲ ತರಕಾರಿ ತರಬೇಕು ಅಂತ, ತಂದ್ಬಿಡ್ತೀಯಂತೆ.